ಆಯ್ತಕ್ಕಪ್ಪ. ನಾವು ಸುದ್ದಿ ಮನೆಯಿಂದ ಬರ್ತಾ ಇದೀವಿ. ನಿಮ್ ಹೆಸರು ತಾತ? ನಮ್ಮ ಹೆಸರು ಸ್ವಾಮಿ. ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾಯಿದ್ದೀರಿ ತಾತ? ಈ ಜಾತ್ರೆಗೆ ನಮ್ಮ ವಯಸ್ಸೇ ಅಂದ್ರೆ ಒಂದು 70 ನಂಗ. ಸರ್ವ ಜನಮನ ಸಮನ್ವಯ ಸುತ್ತೂರಿನ ಜಾತ್ರಾ ಮಹೋತ್ಸವ. ಮಾನವ ಜಾತಿ ತಾನೊಂದೇವಲಂ ಎಂಬ ಆದಿಕವಿ ಪಂಪನ ವಾಕ್ಯದಂತೆ ಸುತ್ತೂರಿನ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಬಗೆಯ ಎಲ್ಲ ಜಾತಿ ಧರ್ಮಗಳ ದೇಶ ವಿದೇಶಗಳ ಜನರು ನೆರೆಯುವುದು ಸಂತಸದ ಸಂಗತಿ. ವಿವಿಧ ಕಡೆಗಳಿಂದ ಬಂದ ಜನಗಳ ಅಭಿಪ್ರಾಯದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವ. ಊಟದ ಬಗ್ಗೆ, ಅನ್ನದಾಸೋಹದ ಬಗ್ಗೆ ಏನ್ ಹೇಳ್ತೀರಾ? ಅನ್ನದಾಸೋಹದ ಬಗ್ಗೆ ಮೊದಲಿಗೆ ಎಲ ಹಾಕ್ತಿದ್ರು. ಈಗ ಎಲ ಕೊಟ್ಟು ತಟ್ಟ ಕೊಟ್ರು. ಯಾವ ತಟ್ಟ ಗೊತ್ತಾ ನಿಂಗ? ತಟ್ಟೆ, ಸ್ಟೀಲ್ ತಟ್ಟೆ. ಇಲ್ಲ ಅದಕ್ಕಿನ್ನ ಅಡ್ಗೆದು ತಟ್ಟ, ಅಡಿಕೆ ತಟ್ಟೆ. ಅದಕ್ಕಿನ್ನ ಬಿಟ್ಬಿಟ್ರು ಅತ್ತಾಗ. ಈಗ ಪೂರ ತಿನ್ಬೇಕಮ್ಮ. ಏನು ತೊಂದರೆ ಇಲ್ಲ ತಾತ? ತೊಂದ್ರೆ ಮಾತ್ರ ಇಲ್ಲಪ್ಪ. ವರ್ಷಕ್ಕಿಂತ ವರ್ಷಕ್ಕೆ ಪ್ರತಿ ಒಂದು ವಾತಾವರಣ ಜಾಸ್ತಿ ಆಯ್ತಾ ಅಂತ. ಸುದ್ದಿ ಮನೆಯಿಂದ ಬರ್ತಾ ಇರೋದು. ನಿಮ್ಮ ಹೆಸರು? ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ಎಲ್ಲಿಂದ? ಮೈಸೂರು. ಈ ವ್ಯಾಪಾರ ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಾ? ಸುಮಾರು 15 ವರ್ಷ ಮೇಲೆ ಆಯ್ತು. 15-20 ವರ್ಷ ಹೆಚ್ಚು ಕಮ್ಮಿ ಆಯ್ತಾ ಇದೆ. ನೀವು ನೋಡ್ದಂಗೆ ಜಾತ್ರೆ ಹೇಗ್ ನಡೀತಾ ಇದೆ? ಅದ್ದೂರವಾಗಿ ಬಹಳ ಚೆನ್ನಾಗಿ. ಹಿಂದಕ್ಕೂ ಇಲ್ಲ ಬಹಳ ಇನ್ನೂ ವರ್ಷ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಚೆನ್ನಾಗಿದೆ. ಇಡೀ ಕರ್ನಾಟಕದಲ್ಲಿ ಇಲ್ಲ ಸುತ್ತಮುತ್ತ ನಾವು ಚಿಕ್ಕಲ್ಲೂರು, ಕಪ್ಪಡಿ ಆತರ ಸುತ್ತಮುತ್ತ ನೋಡಿದ್ರೆ ಇದು ಬಹಳ ಮುಂದೆ ಇದೆ. ಅದು ಬಹಳ ಅದ್ದೂರವಾಗಿದೆ. ಇದು ಎಲ್ಲಾ ತರದ ಸೌಲಭ್ಯ ಮತ್ತು ಎಕ್ಸಿಬಿಷನ್, ನಾಟಕ ಈ ತರ ಎಲ್ಲೂ ಇಲ್ಲ. ಬಹಳ ಚೆನ್ನಾಗಿದೆ. ಬಹಳ ಸೂಪರ್. ಸುತ್ತೂರ್ ಬಗ್ಗೆ ಹೇಳೋದಾದ್ರೆ ಒಂದ್ 2 ಮಾತಲ್ಲಿ ಏನ್ ಹೇಳ್ತೀರಾ ಅಂತ? ಗೋಲ್ಡನ್ ಜಾತ್ರೆ. ಗೋಲ್ಡನ್ ಜಾತ್ರೆ. ಧನ್ಯವಾದಗಳು. ಧನ್ಯವಾದಗಳು.